ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ. ಕವನದ ಹೆಸರು ಅದೆಷ್ಟೊಂದು ಪ್ರಶ್ನೆಗಳು ದಾಖಲಾಗಿವೆ ಕಾಲಘಟ್ಟದಲ್ಲಿ. ಕಾಲದಿಂದ ಕಾಲಕ್ಕೆ ಅಸಂಖ್ಯಾತ ಪ್ರಶ್ನೆಗಳು ನಮ್ಮನ್ನು ಅಲುಗಾಡಿಸಿದೆ. ಪ್ರಾಚೀನವಿರಲಿ, ಅವಾರ್ಚಿನವಿರಲಿ, ಆಧುನಿಕತೆ ಇರಲಿ, ಪ್ರಶ್ನೆಗಳು ಒಂದರ ಮೇಲೊಂದು ಉದ್ಭವಿಸಿವೆ. ಎಷ್ಟೊಂದು ಕಾಲಘಟ್ಟಗಳು ಪ್ರಶ್ನೆಗಳಿಗೆ ಮುಖಾಮುಖಿಯಾಗಿವೆ, ಎಷ್ಟೊಂದು ಕಾಲಘಟ್ಟಗಳು ಪ್ರಶ್ನೆಗಳಿಗೆ ಮುಖಾಮುಖಿಯಾಗಿವೆ. ಒಂದೊಂದು ಪ್ರಶ್ನೆ ಆ ಕಾಲದ ಭಾಷಿಕ ಜನಾಂಗದ ಸಾಹಿತ್ಯ, ಸಂಸ್ಕೃತಿ, ರಾಜಕೀಯದ ಆಲಯಕ್ಕೆ ಸೆಡ್ಡು ಹೊಡೆದಿದೆ. ಒಂದೊಂದು ಪ್ರಶ್ನೆಗೆ ಆ ಕಾಲದ ಕುಲುಮೆ ಬೇಯಿಸಿದೆ. ಒಂದೊಂದು ಪ್ರಶ್ನೆಗೆ ಆ ಕಾಲದ ಕುಲುಮೆ ಬೇಯಿಸಿದೆ. ಪ್ರಶ್ನೆಗಳು ಯಾಕಾರ ಹುಟ್ಟುತ್ತವೆ? ಪ್ರಶ್ನೆಗಳು ಯಾಕಾರ ಹುಟ್ಟುತ್ತವೆ? ಯಾಕಾರ ಪ್ರಶ್ನೆಗಳು ಚಲಿಸಿವೆ? ಸಮಾಜದ ಛಂದೋಗತಿಯ ಲಯಕ್ಕೆ ಅದೆಷ್ಟೊಂದು ತೀವ್ರತೆ. ನಾಗರಿಕತೆ ಕಟ್ಟಿಕೊಂಡ ಈ ಸಮಾಜದಲ್ಲಿ ಮನುಷ್ಯ ತನ್ನನ್ನು ತಾನು ಕೇಳಿಕೊಳ್ಳಲು ಮುಂದಾದ. ನಾಗರಿಕತೆ ಕಟ್ಟಿಕೊಂಡ ಈ ಸಮಾಜದಲ್ಲಿ ಮನುಷ್ಯ ತನ್ನನ್ನು ತಾನು ಕೇಳಿಕೊಳ್ಳಲು ಮುಂದಾದ. ನಂಬಿದ ನಂಬಿಕೆಗಳ ಬಗ್ಗೆ ಚಿಂತಿಸಿ ಎಚ್ಚರಗೊಂಡ ಪ್ರಶ್ನೆಗಳು ಸಾರ್ವಕಾಲಿಕ, ಅದು ಚಲನಶೀಲ. ತನ್ನನ್ನು ತಾನು ಮುರಿದು ಕಟ್ಟಲು ಸವೆದ ದಾರಿ, ಅದು ಹೊಸ ಹುಟ್ಟಿನ ದಾರಿಯ ನಡಿಗೆಯಾಗಿದೆ. ನಮಸ್ಕಾರ.